ಕನ್ನಡ ಲೋಕದ ಸಾಂಸ್ಕೃತಿಕ ರಾಯಭಾರಿ ವರನಟ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ಬದುಕಿದ್ದಿದ್ರೆ 97 ಸಾರ್ಥಕ ವರ್ಷಗಳು ಕಳೀತಾ ಇತ್ತು. ಅವರು ಇಲ್ಲದೆ ಹೋದರೂ ಕೂಡ ಅವರ ಚಿಂತನೆಗಳು, ಅವರ ವ್ಯಕ್ತಿತ್ವಗಳು ಯಾವಾಗಲೂ ನಮ್ಮ ಮನಸ್ಸುಗಳಲ್ಲಿ ಸದಾ ಹಸಿರಾಗಿರುತ್ತೆ ಅನ್ನುವಂಥ ಒಂದು ಅಭಿಮಾನದ ಪ್ರೀತಿಯ ಜೊತೆಗೆ ಇವತ್ತು ಕಂಠೀರವ ಸ್ಟುಡಿಯೋಗೆ ಬಂದು ಹುಟ್ಟುಹಬ್ಬವನ್ನು ಫ್ಯಾನ್ಸು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅವರ ಅಪ್ಪಟ ಅಭಿಮಾನಿ ತುಮಕೂರಿಂದ ಗೋಪಾಲಕೃಷ್ಣ ಅವರು ನಮ್ಮ ಜೊತೆ ಮಾತನಾಡೋದಕ್ಕೆ ಜಾಯಿನ್ ಆಗಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಸರ್, ಅಣ್ಣವರು ಎಲ್ಲೂ ಕೂಡ ಹೋಗಿದ್ದಾರೆ ಅಂತ ಒಂದೊಂದು ಸಲ ಅನ್ಸಲ್ಲ. ನೀವು ಇಲ್ಲಿ ಪ್ರತಿ ವರ್ಷ ಬರ್ತೀರಾ, ಬರ್ತ್ಡೇನ ಒಂದು ಆಚರಣೆ ಮಾಡ್ತೀರಾ, ಸೆಲೆಬ್ರೇಟ್ ಮಾಡ್ತೀರಾ, ಅವರ ಸಿನಿಮಾಗಳನ್ನು ಎಂಜಾಯ್ ಮಾಡ್ತೀರಾ, ಅರ್ಥೈಸ್ಕೊಳ್ತೀರಾ. ಅವರ ಇರುವಿಕೆ ಇಲ್ಲದೆ ಇರೋದು ಎಷ್ಟು ಕಾಡುತ್ತೆ ಸರ್? ಅವರು ನಮ್ಮಿಂದ ಕಣ್ಮರೆಯಾದರೂ ಆ ದಿನ ನಮಗೆ ಭಾಳ ನೋವಿತ್ತು. ಅಂತಹ ಮಹಾನ್ ವ್ಯಕ್ತಿ ನಮ್ಮ ಕಣ್ಣಿಂದ ದೂರವಾದ್ರಲ್ಲ ಅಂತ. ಆದರೆ ಮನುಷ್ಯನಾದ ಮೇಲೆ ಯಾವತ್ತಿದ್ರೂ ಒಂದು ದಿವಸ ನಾವು ಮರಣ ಹೊಂದಲೇಬೇಕು, ಯಮಲೋಕ ಸೇರಲೇಬೇಕು ಅಂದಾಗ ಎಂದಾರು ಒಂದು ದಿವಸ ಅದರಿಂದ ಅವ್ರ ಟೈಮಿಗೆ ಸರಿಯಾಗಿ ಹೋಗಿದ್ದಾರೆ. ಆದರೂ ಕೂಡ ಅವರು ಹೋಗಿದ್ದರೂ ಕೂಡ ಅವ್ರ ದೇಹ ಮರೆಯಾಗಿದ್ದರು. ಅವರ ನಿಲುವು, ಅವರ ನೆನಪು, ಅವರ ಸಹಾಯ ನಮ್ಮ ಮನಸ್ಸಿನಲ್ಲಿ ಸದಾ ಕಾಡ್ತಿರುತ್ತೆ. ಆಮೇಲೆ ಪ್ರತಿ ಒಂದು ವರ್ಷ ಎಲ್ಲ ಪದೇ ಪದೇ ಬೆಂಗಳೂರಿಗೆ ಬಂದು ಒಂದು ಸಾರಿ ಬಂದು ಈ ರಾಜ್ಕುಮಾರ್ ಅವರಿರುವ ಪುಣ್ಯಭೂಮಿ ಬಂದು ಅವ್ರನ್ನ ಕಂಡು ಸುತ್ತಮುತ್ತ ನೋಡಿ ಹೋಗ್ತೀವಿ. ಯಾಕೆಂದರೆ ಮನಸ್ಸಿಗೆ ಎಷ್ಟೇ ನೋವಿರಲಿ, ಚಿಂತೆ ಇರಲಿ, ಮಹಾತ್ಮ್ಯದ ಅಳುದು ಯಾವುದಾದ್ರು ನೋವು ಬಂದಿರಲಿ, ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕಾಲ ಕಳೆದ್ರೆ ಏನೋ ಒಂಥರ ಹೊಸತನ, ಹೊಸ ಚೈತನ್ಯ ಮೂಡುತ್ತೆ. ಮನಸ್ಸಿಗೆ ಏನೋ ಭಾವನೆ ಬರುತ್ತೆ. ರಾಜ್ಕುಮಾರ್ ಬಂದು ನಮಗೆ ಸಮಾಧಾನ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಭಾವನೆ ಬರುತ್ತೆ. ಅಂತಹ ವ್ಯಕ್ತಿ ಇವತ್ತು ನಮ್ಮಲ್ಲಿಲ್ಲ ಅಂದರೆ ಒಂಥರ ಯೋಚನೆ ಆಗುತ್ತೆ. ಅದು ಯೋಚನೆ ಮಾಡೋ ಸ್ಥಿತಿ ಇಲ್ಲ. ಯಾಕೆಂದರೆ ಅದು ಆಗೋಯ್ತು ಕೆಲಸ, ಮತ್ತೆ ಬರೋದಿಲ್ಲ ಹೋಗಿದ್ದು ಅನ್ನೋದ್ರಿಂದ. ಅದರಿಂದ ಪ್ರತಿಯೊಂದು ಚಿತ್ರಗಳು ನಾವು ಸುಮಾರು 70ನೇ ಇಸ್ವಿಯಿಂದಲೂ ಅಣ್ಣವ್ರ ಅಭಿಮಾನಿಯಾಗಿದ್ದೀನಿ. ಚಿಕ್ಕ ವಯಸ್ಸಿಂದಲೂ ಪ್ರತಿಯೊಂದು ಚಿತ್ರಗಳನ್ನು ನೋಡಿದ್ದೀನಿ. ಪ್ರತಿಯೊಂದು ಚಿತ್ರದ ಕ್ಯಾಸೆಟ್ಗಳು ಸಂಗ್ರಹ ಮಾಡಿದ್ದೀನಿ. ಪ್ರತಿಯೊಂದು ಚಿತ್ರಗಳ 208 ಚಿತ್ರಗಳ ಪ್ರತಿ ಇದು ಚಿತ್ರ ಪೋಸ್ಟರ್ಗಳು ಎಲ್ಲವನ್ನೂ ಮನೆ ಸಂಗ್ರಹ ಮಾಡಿದ್ದೀನಿ. ಮನೆ ತುಂಬ ನಾವು ಹಾಕಿದ್ದೀವಿ ಮನೆಗಡೆ ಸಾಕಷ್ಟು. ಅದರಿಂದ ಸದಾಕಾಲ ನಾನೊಬ್ಬನೇ ಅಲ್ಲ, ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ರಾಜ್ಕುಮಾರ್ ಅಭಿಮಾನಿಗಳೇ. ನನ್ನ ಪತ್ನಿ ರುಕ್ಮಿಣಿ ಅಂತವ, ಮಕ್ಕಳಿಬ್ಬರು, ಹೆಣ್ಮಕ್ಳಿಬ್ಬರು, ಪ್ರತಿಯೊಬ್ಬರು ಅಭಿಮಾನಿಗಳೇ. ಆಮೇಲೆ ನಾನು ಸಮುದಿರೇ ಆಗಲಿ, ನಮ್ಮ ಕುಟುಂಬ ಅಂದರೆ ನಮ್ಮದು ಎಲ್ಲ ಶ್ರೋತ್ನಾರಾಯಣಪ್ಪ ಅಂತ ನಮ್ಮ ತಂದೆಯವರ ಹೆಸರು. ಅವರು ಮಾಜಿ ಚೇರ್ಮನ್ ಊರಲ್ಲಿ ಎಲ್ಲ ಇದ್ದರು. ಅವ್ರ ಮಕ್ಕಳು ಎಲ್ಲರೂ ರಾಜ್ಕುಮಾರ್ ಅಭಿಮಾನಿಗಳೇ. ಅಂದರೆ ರಾಜ್ಕುಮಾರ್ ನಮ್ಮ ಅಪ್ಪಾಜಿ ಅಂತಲೇ ಅನ್ನಬೇಕು. ಆ ರೀತಿ ನಾವು ಬೆಳೆದು ಅವ್ರನ್ನ ನೆನೆಸ್ಕೊಂತೀವಿ. ಇವತ್ತು ನೆನೆಸ್ಕೊಂತೀವಿ ಪ್ರತಿಯಲ್ಲಿ ಚಿತ್ರಗಳಲ್ಲೂ ಪ್ರತಿ ದಿವಸ ಒಂದು ಚಿತ್ರ ನೋಡಿದ್ರೆ ನಮಗೆ ಸಮಾಧಾನ ಇಲ್ಲ. ಆಕೆ ನೋಡ್ತಾ ಇರ್ತೀವಿ ಪದೇ ನೋಡಿದ್ನೇ ಇನ್ನೊಂದ್ಸರಿ ನೋಡ್ತೀವಿ, ಮತ್ತೆ ನೋಡ್ತೀವಿ. ಯಾಕೆ ಅಂದರೆ ಅವರ ಚಿತ್ರದಲ್ಲಿ ಅಂತಹ ಒಂದು ಕಲಾತ್ಮಕವಾದ ದೃಶ್ಯ ಇದೆ ಮತ್ತು ತಿಳಿಯುವಂಥ ಪಾತ್ರಗಳ ಸನ್ನಿವೇಶ ಇದೆ. ಅವರು ಮಾತನಾಡೋ ಭಾಷೆ, ಚಿತ್ರಗಳಲ್ಲಿ ಬರುವ ಸನ್ನಿವೇಶ, ಅವರ ಮಾಡುವ ಪಾತ್ರಗಳು ಎಲ್ಲ ನಮ್ಮ ಮನಸ್ಸಿಗೆ, ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋವಂಥ ರೀತಿಯಲ್ಲೇ ಇದೆ. ಅಂತಹ ವ್ಯಕ್ತಿ ಇವತ್ತು ನಮ್ಮಿಂದ ದೂರ ಆದರೆ ಭಾಳ ಬೇಸರ ಆಗುತ್ತೆ. ಆದರೆ ಏನು ಮಾಡೋಂಗಿಲ್ಲ. ಇವತ್ತು ಇಲ್ಲಿ ಬಂದು ನೋಡ್ಕೊಂಡಾಗ ಇಲ್ಲಿದ್ದಾರೆ, ಕಂಡೊಯ್ದೀವಿ, ನಮ್ಮ ಮನಸ್ಸಿಗೆ ನೋವಾಗುತ್ತೆ. ನಮ್ಮ ಮನೆಯವರೆಲ್ಲ ಬರ್ತೀವಿ ಅಂತ ಯೋಚನೆ ಮಾಡಿದ್ರು. ಆದರೆ ನಮ್ಮ ತಂದೆಯ ಇನ್ನೊಂದು ಹೇಳ್ಬೇಕು ಈ ಸಮಯದಲ್ಲಿದ್ದರೆ, ನನ್ನ ಪತ್ನಿಗೂ ಇದೇ ದಿನ ಜನ್ಮದಿನ ಅವ್ರದ್ದು. ಇವತ್ತೇ ಜನ್ಮದ ರಾಜ್ಕುಮಾರ್ ಜೊತೆ ಇವ್ರನ್ನೂ ನಿಲ್ಲಿಸಿ ಫೋಟೋ ಮಾಡ್ತಕ್ಕಂಥದ್ದು ಎಲ್ಲ ಮಾಡ್ತೀವಿ, ಪ್ರತಿ ಸಾರಿ ಮಾಡ್ತಿದ್ದು. ಇವತ್ತು ನಾನು ಹೆಂಗಸರು ಈಗ ಬೆಂಗಳೂರಿಗೆ ಬರ್ತೀನಿ ಅಂದಿದ್ದೆ. ನೀವು ಇರಲ್ವ ಅಂದರೆ ಬರ್ರಿ ನೀವು ಅಂದರೆ ನಾನು ಮಕ್ಕಳಿಗೆ ಇಲ್ಲಿ ನಾವು ಮಾಡ್ತೀನಿ, ನೀವು ಹೋಗಿ ಬರೀ ಪರವಾಗಿಲ್ಲ ಅಂತಾರು. ಈ ರೀತಿ ನಮ್ಮ ಮನೆ ಜೀವನ ಇದೆ ಸರ್. ಪ್ರತಿಯೊಂದರೂ ರಾಜ್ಕುಮಾರ್ ಅಂದರೆ ರಾಜ್ಕುಮಾರ್. ಇನ್ನೊಂದು ಏನಪ್ಪ ಅಂದ್ರೆ ಅವರಲ್ಲಿ ಭಾಷಾಭಿಮಾನ ಕೇಳಿ ನೆನೆಸ್ಕೊಂತೀವಿ. ಕನ್ನಡ ಅಂದರೆ ರಾಜ್ಕುಮಾರ್ ಅಂದರೆ ಕನ್ನಡ. ಆವತ್ತಿನ ದಿವಸ ಕನ್ನಡ ಇವತ್ತು ಮೆಟ್ಟಗೆ ಬೆಳೆಯೋದಕ್ಕೆ ಮೂಲ ಕಾರಣ ಅವರೇ ಅಂತ ನಾನು ಹೇಳಬಲ್ಲೆ. ಕನ್ನಡ ಇತ್ತು ಇಲ್ಲ ಅಂತ ಅಲ್ಲ, ಎಲ್ಲರೂ ಆ ಭಾಷೆ ಈ ಭಾಷೆ ನಾನಾ ಭಾಷೆಗಳು ಮಿಕ್ಸ್ ಮಾಡ್ತಿದ್ರು. ಆದರೆ ಅವರು ಬಂದ ಮೇಲೆ ಆವತ್ತು ರಾಜ್ಕುಮಾರ್ ಅವರು ಇದು ಡಬ್ಬಿಂಗ್ ಚಿತ್ರಗಳು ಬೇಡ ಅಂತ ಗಲಾಟೆ ಮಾಡಿ ಇದು ಮಾಡಿದ್ರು. ಆವತ್ತು ದಿವಸ ಕನ್ನಡದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ನಟರುಗಳಿಗೂ ಕೆಲಸಗಳು ಸಿಗೋದು. ಕಾರ್ಯಕಾರ ಸಮಿತಿಗಳು, ಆಮೇಲೆ ನೌಕರರು, ಕಾರ್ಯಕರ್ತರು, ಕೆಲಸಗಾರರು, ಲೈಟ್ ಬಾಯ್ಸು, ಅವ್ರಿಗೆಲ್ಲ ಕೆಲಸ ಆಯಿತು. ಆದರೆ ಇವತ್ತು ತರ್ಜುಮೆ ಅಂದರೆ ಬದಲಾವಣೆ, ಟ್ರಾನ್ಸ್ಲೇಷನ್ ಪಿಕ್ಚರ್ ಬೇರೆ ಕಡೆ ಡಬ್ಬಿಂಗ್ ಮಾಡಿರಲ್ಲ. ಡಬ್ಬಿಂಗ್ ಮಾಡಿದ ಮೇಲೆ ಕನ್ನಡದ ಕೆಲವು ಮಹತ್ವ ಕಡಿಮೆ ಆಯ್ತು ನನ್ನ ಅನಿಸಿಕೆ. ಯಾಕೆಂದರೆ ಬೇರೆ ಭಾಷೆಗಳು ಬರ್ತಾವಿಲ್ಲ ಅಂತಲ್ಲ, ನೋಡ್ಬೋದು. ನಮ್ಮ ಕನ್ನಡದವ್ರಿಗೆ ಈಗ ಸ್ವಲ್ಪ ಆದಷ್ಟು ಕಡಿಮೆ ಆಗ್ತಾಯಿದೆ. ಚಿತ್ರರಂಗಗಳು ಇಲ್ದಂಗೆ ಆಗ್ತಿದ್ದಾವೆ. ಆಮೇಲೆ ಕೆಲವು ಚಿತ್ರಗಳು ನೋಡ್ತಿಲ್ಲ. ಪ್ರತಿಯೊಂದು TV ಧಾರಾವಾಹಿ, ಆಮೇಲೆ ಮೊಬೈಲ್ನಲ್ಲಿ ಬರ್ತವೆ. ಹೀಗಾಗಿ ಚಿತ್ರರಂಗ ಹೋಗೋ ಮಟ್ಟಿಗಿದೆ. ಆಮೇಲೆ ಅದಕ್ಕಿಂತ ಮುಖ್ಯ ಇನ್ನೊಂದು ಏನಪ್ಪ ಅಂದರೆ, ಅಣ್ಣಾವ್ರ ಚಿತ್ರಗಳು ಕಥಾಪೂರ್ವಕವಾಗಿ ಕಾದಂಬರಿಯಿಂದ ಮೂಡಿ ಬರ್ತಿದ್ದು. ಅದರ ಅವ್ರ ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಎಲ್ಲ ಕಾದಂಬರಿ ಆಯ್ಕೆ ಮಾಡ್ರು. ಅವರು ನಿಜವಾಗ್ಲೂ ಇನ್ನೊಂದು ಹೇಳ್ಬೇಕು, ಈ ಸಮಯದ ಅವರ ಪತ್ನಿ ಪಾರ್ವತಮ್ಮನವ್ರು ನೆನೆಸ್ಬೇಕು. ಪುನೀತ್ ರಾಜ್ಕುಮಾರ್ ಅವರಿಬ್ಬರೂ ಪುನೀತ್ ರಾಜ್ಕುಮಾರ್ ದಾನದಲ್ಲಿ ಎತ್ತಿದ ಕೈ ಆದರು. ಪಾರ್ವತಮ್ಮ ಎಲ್ಲ ನಿರ್ಮಾಪಕದಲ್ಲಿ 82 ಚಿತ್ರಗಳನ್ನು ನೀಡಿದರು. ಎಂತೆಂಥ ಹೊಸ ನಟನೆ ತಂದರು, ಅಳಿಕೆ ತಂದರು. ಆ ಎಲ್ಲ ಚಿತ್ರಗಳು ಅವ್ರು ತೆಗೆದ ಎಲ್ಲ ಚಿತ್ರಗಳು ಬಹಳ ಯಶಸ್ವಿ ಆದವು.
ಅಂಥ ಚಿತ್ರಗಳನ್ನು ಮಾಡಿಲ್ಲ. ಬಟ್ ಈ ಸಮಯದಲ್ಲಿ ನಂದು ಒಂದೇ ಒಂದು ಕೋರಿಕೆ ಏನಪ್ಪ ಅಂದರೆ, ಅಣ್ಣ ಅವರಿಗೆ ಎಲ್ಲ ಥರದ ಇದು ಅಮೇರಿಕ ಇಂಟಿಗೆ ಕರ್ನಲ್ ಪ್ರಶಸ್ತಿ ಬಂದಿದೆ, ಆಮೇಲೆ ಇದು ದಾದಾ ಸಾಹೇಬ್ ಫಲ್ಕೆ ಬಂದಿದೆ, ಇದು ಪದ್ಮಭೂಷಣ ಬಂದಿದೆ, ಕರ್ನಾಟಕ ಬಂದಿದೆ, ಇನ್ನೂ ಅಭಿಮಾನಿಗಳು ಕೊಟ್ಟು ಎಷ್ಟೋ ಪ್ರಶಸ್ತಿಗಳು ಎಲ್ಲ ಸರಿ. ಆದರೆ ಭಾರತದಿಂದ ಭಾರತ ರತ್ನ ಬಂದು ಬರಲಿಲ್ಲ. ಯಾಕೆಂದ್ರೆ ಎಂಥವ್ರಿಗೂ ಕೊಟ್ಟಿದ ಮೇಲೆ ಇಂತಹ ಒಬ್ಬ ಕಲಾವಿದಿಗೆ, ದೇಶಕ್ಕೆ ಬೇಕಾದ ವ್ಯಕ್ತಿಗೆ ಕೊಟ್ಟಿಲ್ಲ ಅಂದರೆ ನಿಜವಾದ ಇದು ಶೋಚನೀಯ ಅಂತ ಹೇಳ್ಬೋದು. ಈ ಯಾಕೆ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ಇದು ಅಮಿತಾಬ್ ಬಚ್ಚನ್ ರವರು ಒಂದು ಸಾರಿ ಹೇಳಿದರು, ರಾಜ್ಕುಮಾರ್ ಅವರು ಕನ್ನಡ ಬಿಟ್ಟು ಏನಾರು ನಮ್ಮ ಹಿಂದಿ ಚಿತ್ರಣಕ್ಕೆ ಏನಾದ್ರು ಬಂದಿದ್ರೆ ನಾವು ಖಂಡಿತ ನಾವು ಯಾರೂ ಇರ್ತಿರ್ಲಿಲ್ಲ. ಅದು ಅಂದರೆ ಅವರ ಭಾವ, ಅವರ ಮಹತ್ವ ಎಷ್ಟಿದೆ ಅವಾಗ ತಿಳ್ಕೊಬೇಕಲ್ವ. ಆಮೇಲೆ ಬೇರೆ ರಾಜ್ಕುಮಾರ್ ಚಿತ್ರಗಳು ಬೇಜಾರಷ್ಟು ಬೇರೆ ಭಾಷೆಗಳಲ್ಲಿ ತರ್ಜಮೆ ಆಗಿದ್ದಾವೆ. ಆದರೆ NT ರಾಮರಾವ್, ಇದು MG ರಾಜ್ಕುಮಾರ್, ಶಿವಾಜಿ ಗಣೇಶ್ ಇವರೆಲ್ಲ ಕೂಡ ರಾಜ್ಕುಮಾರ್ ಚಿತ್ರಗಳಿಂದ ಡಬ್ಬಿಂಗ್ ಮಾಡಿದ್ರು ಅವರಂಥ ಕೆಲವು ಸನ್ನಿವೇಶಗಳು ಅವರಷ್ಟು ಅಭಿನಯ ನಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅಂತ ಅವರೇ ಸೋತು ಹೇಳ್ಬಿಟ್ಟಿದ್ದಾರೆ. ಅಂದರೆ ಇವರು ಎಂಥ ನಟರು, ಎಂಥ ಅಭಿನಯ ಶಾಸ್ತ್ರ, ಎಂಥ ಕಲಾಭಿಮಾನಿಗಳು, ರಾಯಭಾರಿಗಳು, ಕನ್ನಡದ ರಾಯಭಾರಿ, ಸಾಂಸ್ಕೃತಿಕ ರಾಯಭಾರಿಗಳು, ಕರ್ನಾಟಕದಲ್ಲಿ ಸ್ಫೂರ್ತಿ ಇರೋದು ಅಂದರೆ ಅವ್ರದ್ದೇ ಹೆಸರು. ಅಂತಹ ವ್ಯಕ್ತಿಗಳು ನಮಗೆ ಶ್ಲಾಘನೀಯ ಹಾಗೂ ದಾರಿದೀಪ ಮತ್ತು ನಮ್ಮ ಆರಾಧ್ಯ ದೈವ. ಸರ್, ಕನ್ನಡದ ವಿಚಾರವಾಗಿ ನೆನೆಸ್ಕೊಂಡ್ರೆ ಮೊದಲನೇ ಹೆಸರು ಮನಸ್ಸಿಗೆ ಬರೋದೇ ಕನ್ನಡಿಗರಿಗೆ ಡಾಕ್ಟರ್ ರಾಜ್ಕುಮಾರ್. ನಾವು ಅವರ ಸಿನಿಮಾಗಳ ಬಗ್ಗೆ ಮಾತನಾಡೋದು ಅಂದ್ರೆ ಸಮುದ್ರಕ್ಕೆ ಒಂದು ಚಿಕ್ಕ ಕಲ್ಲು ಹಾಕದಂಗೆ. ಸಿನಿಮಾಗಳನ್ನ ಹೊರತುಪಡಿಸಿ ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಕನ್ನಡದ ಉಳಿವಿನ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಾಗ್ತಾ ಇದೆ, ಚರ್ಚೆಗಳಾಗ್ತಾ ಇದೆ. ಕೆಲವೊಂದು ವೇದಿಕೆಗಳಲ್ಲಿ ಕನ್ನಡವನ್ನ ಮಾತನಾಡೋದೇ ಅವಮಾನ ಅನ್ನುವಂತಹ ಪರಿಸ್ಥಿತಿ ಕೂಡ ನಮ್ಮ ಬೆಂಗಳೂರಲ್ಲಿ ನೋಡ್ತೀವಿ. ಅಣ್ಣವರಿದ್ದಾಗ ಗೋಕಾಕ್ ಚಳವಳಿಯಲ್ಲಿ ಭಾಗಿಯಾಗಿದ್ರು, ಒಂದು ಕನ್ನಡದ ಒಗ್ಗಟ್ಟಿಗೆ ಸಾಥ್ ಕೊಟ್ಟಿದ್ರು. ಅವರ ಒಂದು ಆಬ್ಸೆನ್ಸು ಈಗ ಎಷ್ಟು ಕಾಡುತ್ತೆ ನಿಮಗೆ? ಸರ್, ನಾನು ಮಾತು ಇಲ್ಲಿ ಹೇಳ್ತೀನಿ. ಈಗ ಒಂದು ಕನ್ನಡದ ಬಗ್ಗೆ ರಾಜ್ಕುಮಾರ್ ಅಣ್ಣವರು ಬೆಳೆಸಿ ಕನ್ನಡ ಭಾಷೆ ಎಲ್ಲೆಲ್ಲೂ ಹರಡಿತ್ತು, ಚೆನ್ನಾಗಿತ್ತು. ಆದರೆ ಈ ಡಬ್ಬಿಂಗ್ ಕಾರ್ಯ ಮಾಡಿರಲ್ಲ, ಅದರ ಮೇಲೆ ಕನ್ನಡಕ್ಕೋಸ್ಕರ ಇದಾಯಿತು. ಜನಗಳು ಎಲ್ಲ ಥರಕ್ಕೂ ಗಮನ ಹರಿಸಿರು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲ ರಾಜ್ಕುಮಾರ್ ಬಿಟ್ಟರೆ ವಿಷ್ಣುವರ್ಧನ್, ಅಂಬರೀಷು, ಆಮೇಲೆ ಯಶ್, ಎಲ್ಲ ಅಭಿಮಾನಿಗಳು ಬೇಜಾನ್ ಜನ ಕನ್ನಡದವ್ರು ಇದ್ದಾರೆ. ಆದರೆ ನಾನೇನಪ್ಪ ಹೇಳೋದು ಅಂತಂದರೆ, ಒಬ್ರಿಗೊಬ್ರು ಏನಾಗಿದೆಯಪ್ಪ, ನಟರುಗಳಿಂದ ಅಭಿಮಾನಿಗಳಿಂದ ಸ್ವಲ್ಪ ವಾಗ್ವಾದಗಳು ಶುರುವಾಗಿದೆ. ದಯವಿಟ್ಟು ಇದನ್ನು ಬಿಡಬೇಕು ಅವರು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಈ ಬ್ಯಾನರ್ ಕಟ್ಟೋದು, ಹಾಲು ಇಯ್ಯೋದು, ಸ್ಟೇಜ್ ಹಾಕೋದು, ಹಾರ ಹಾಕೋದು, ಅದು ಅವ್ರವ್ರ ವೈಯಕ್ತಿಕ ಮಾಡ್ಕೊಳ್ಳಿ, ನಾ ಬೇಡ ಅನ್ನೋಕ. ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿ ಎಲ್ಲ ಅಭಿಮಾನಿಗಳು ಸೇರಿ ಕನ್ನಡ ನಾಡುನಿಗೋಸ್ಕರ ಮುಳುಗಿ ಭಾಷೆಗೋಸ್ಕರ ಸಾಕಷ್ಟು ಶ್ರಮಿಸಬೇಕು. ಎಲ್ಲರೂ ಹೋರಾಡಿ ಎಲ್ಲ ಕಡೆ ಶಾಶ್ವತವಾಗಿ ಉಳಿಯಂಗೆ ಮಾಡಬೇಕು ಅನ್ನೋದು ನನ್ನ ಆಸೆ ಸರ್. ಇವಿಷ್ಟು ಅಣ್ಣವರ ಡೈ ಹಾರ್ಡ್ ಫ್ಯಾನ್ ಗೋಪಾಲ್ ಕೃಷ್ಣ ಅವರ ಮಾತುಗಳು. ಅಣ್ಣವರು ಇವತ್ತು ಇಲ್ಲದೆ ಹೋದರೂ ಕೂಡ ಅವರ ಕನ್ನಡದ ಯೋಚನೆಗಳು ಸದಾಕಾಲ ಜೀವಂತವಾಗಿ ಇರುತ್ತೆ. ಅವರ ಆಬ್ಸೆನ್ಸ್ ಅನ್ನೋದು ಯಾವಾಗಲೂ ಕಾಡಿದ್ರೂ ಕೂಡ ಅವರು ಬಿಟ್ಟು ಹೋದಂಥ ಒಂದಷ್ಟು ಮಾರ್ಗಗಳನ್ನು ನಾವು ನೆನಪಿಸ್ಕೊಳ್ಳೇಬೇಕು. ಏನಕ್ಕೆ ಕನ್ನಡ ಚಿತ್ರರಂಗ ಯಾವ ಗತಿಯಲ್ಲಿ ಹೋಗ್ತಾ ಇದೆ, ಅಣ್ಣವರು ಹಾಕಿಕೊಟ್ಟಂಥ ಕೆಲವೊಂದಿಷ್ಟು ಚಿಂತನಾದಾರಿಗಳನ್ನು ಇಟ್ಕೊಂಡ್ರೆ ಬಹುಶಃ ಕನ್ನಡ ಚಿತ್ರರಂಗಕ್ಕೆ ಇನ್ನಷ್ಟು ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ಅಭಿಮಾನಿ ಸಾಗರದ ಮಾತುಗಳು ಇಲ್ಲಿ ಸೃಷ್ಟಿಯಾಗ್ತಾ ಇದ್ದಾವೆ. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.